ಉಡುಪಿ ನಗರದ ಅಂಬಲಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲ್ಸೇತುವೆಯನ್ನು ವಾಹನ ಸಂಚಾರಕ್ಕೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಇಂದು ಮುಕ್ತಗೊಳಿಸಿದರು. ಈ ವೇಳೆ ಶಾಸಕ ಯಶ್ಪಾಲ್ ಸುವರ್ಣ, ಅಂಬಲಪಾಡಿ ನಗರಸಭಾ ಸದಸ್ಯ ಹರೀಶ್ ಶೆಟ್ಟಿ, ಗುತ್ತಿಗೆದಾರರಾದ ಸೌಮ್ಯ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಅಂಬಲಪಾಡಿ ಜಂಕ್ಷನ್ನಲ್ಲಿ ವಾಹನ ದಟ್ಟಣೆ ಸಂಚಾರ ಸಮಸ್ಯೆಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಮೇಲ್ಸೇತುವೆ ನಿರ್ಮಾಣ ಸ್ಥಳೀಯರ ಬಹುಕಾಲದ ಬೇಡಿಕೆಯಾಗಿತ್ತು. ಈಗ ಸಂಚಾರ ಮುಕ್ತವಾಗಿರುವುದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಿದೆ ಎಂದರು. ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ಅಂಡರ್ಪಾಸ್ ಹಾಗೂ ವಿದ್ಯುತ್ ದೀಪಗಳ ಅಳವಡಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡ ಬಳಿಕ ಇಕ್ಕೆಲಗಳಲ್ಲಿ ವಾಹನ ಸಂಚಾರ ವ್ಯವಸ್ಥೆ ಮಾಡಲಿದ್ದು, ಯಾವುದೇ ಅಭಿಪ್ರಾಯ ತೊಂದರೆಗಳಿದ್ದಲ್ಲಿ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ಹೇಳಿದರು. ಆದರೆ ಇವತ್ತೇ ಬಂದು ಇದನ್ನೆಲ್ಲ ಒಂದ್ಸತಿ ವೀಕ್ಷಣೆ ಮಾಡಿ ತುರ್ತಾಗಿ ಒಂದು ಬದಿಯ ವಾಹನವನ್ನು ನಾವು ನಿಂತಿರುವಂಥ ಬಲಬದಿಯ ಒಂದು ಬದಿಯ ಭಾಗವನ್ನು ಕುಂದಾಪುರ ಕಡೆ ಹೋಗುವಂಥ ಭಾಗವನ್ನು ಇವತ್ತಿಗೆ ಬಿಡುಗಡೆ ಮಾಡಿದ್ದೇವೆ. ನಾಳೆ ಮತ್ತೊಂದು ಭಾಗವನ್ನು ನಾನಾಗಲಿ ಶಾಸಕರಾಗಲಿ ಇಲ್ಲದೇ ಇರಲಿ ಇಲಾಖೆ ಅಧಿಕಾರಿಗಳು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಚರ್ಚೆ ಇರೋದು ಇನ್ನೂ ಸಣ್ಣ ಪುಟ್ಟ ಲೈಟಿಂಗ್ ಹಾಕುವಂಥದ್ದು, ಕೆಲವೆಲ್ಲ ಸ್ಟ್ರೀಟ್ ಲೈಟ್ಲೆಲ್ಲ ಸಣ್ಣ ಪುಟ್ಟ ಕಾಮಗಾರಿ ಬಾಕಿ ಇದೆ. ಆದರೆ ಜನರಿಗೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ನಾವು ಇದು ಮಾಡಿದ್ದೇವೆ. ಇದು ಈಗ ಕಾಮಗಾರಿ ದಟ್ಟಣೆ ಕಡಿಮೆ ಆದ ಕೂಡಲೇ ಕೆಳಗಿನ ಅಂಡರ್ ಪಾಸ್ ಇದೆ ಮತ್ತು ಅಲ್ಲಿರುವಂಥ ಅಂಡರ್ ಪಾಸ್ ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿಯನ್ನು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತ ಮಾಡ್ತಿದ್ದೇವೆ.